ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಾಫ್ಟ್ ಆಗಿ, ಮಾಯಿಸ್ಟ್ ಆಗಿ, ಫ್ಲಫಿ ಆಗಿ, ಯಾವುದೇ ರೀತಿಯಾದ ಆಲ್ಕೋಹಾಲ್ ಇಲ್ಲದೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಕೇಕ್ ಮಾಡೋದಕ್ಕೆ ಯಾವೆಲ್ಲ ಡ್ರೈ ಫ್ರೂಟ್ಸ್ ತೊಗೊಬೋದು ಅಂತ ನೋಡೋಣ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಡೋದಕ್ಕೆ ಅರ್ಧ ಕಪ್ ಆಗುವಷ್ಟು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೇ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಆಲ್ಮಂಡ್ಸು, ಟೂಟಿ ಫ್ರೂಟಿ, ಹೀಗೆ ಎಲ್ಲ ಥರ ಡ್ರೈ ಫ್ರೂಟ್ಸು ನೀವು ಯೂಸ್ ಮಾಡ್ಬೋದು. ಈಗ ಈ ಎಲ್ಲ ಡ್ರೈ ಫ್ರೂಟ್ಸನ್ನು ಆರೆಂಜ್ ಜ್ಯೂಸಲ್ಲಿ 1 ಅವರ್ ಆಗುವಷ್ಟು ಸೋಕ್ ಮಾಡಿ ಇಟ್ಟಿರಬೇಕು. ಮಿನಿಮಮ್ 1 ಅವರ್ ಆದರೂ ಇಟ್ಟಿರಬೇಕು. ಇದ್ರ ಜೊತೆ ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸು ಯೂಸ್ ಮಾಡ್ಬೋದು. ವಾಲ್ನಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಚೆರ್ರಿ ಆಗಿರ್ಬೋದು ಯೂಸ್ ಮಾಡ್ಬೋದು. ಆರೆಂಜ್ ಜ್ಯೂಸ್ ಇಲ್ಲ ಅಂತಂದರೆ ಅದ್ರ ಜೊತೆಗೆ ನೀವು ಬ್ಲ್ಯಾಕ್ ಗ್ರೇಪ್ ಜ್ಯೂಸು ಇಲ್ಲಾಂದರೆ ಆ್ಯಪಲ್ ಜ್ಯೂಸು ಯೂಸ್ ಮಾಡ್ಬೋದು. ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋವಾಗ ಯಾವುದೇ ರೀತಿ ಶುಗರ್ ಎಲ್ಲ ಹಾಕಬೇಡಿ. ನೋಡಿ, ಈಗೆಲ್ಲ ಡ್ರೈ ಫ್ರೂಟ್ಸ್ ಹಾಕಾಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡಿ 1 ಅವರ್ ನೆನೆಯೋಕೆ ಇಟ್ಟಿರೋಣ. ಅಷ್ಟರಲ್ಲಿ ನಾವು ಶುಗರ್ನ ಸ್ವಲ್ಪ ಕ್ಯಾರಮಲೈಸ್ ಮಾಡ್ಕೊಂಬರೋಣ. ಈ ಪ್ಲಮ್ ಕೇಕ್ ಮಾಡೋದಕ್ಕೆ ಬ್ರೌನ್ ಶುಗರು ಅಥವಾ ವೈಟ್ ಶುಗರ್ ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡಿ. ಅದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆ ಹಾಕಿ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ. ಅದು ಕಲರು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಿ. ನೀವು ವೈಟ್ ಶುಗರ್ ತೊಗೊಂಡ್ರು ಈ ರೀತಿ ಗೋಲ್ಡನ್ ಕಲರೇ ಬರುತ್ತೆ. ನೋಡಿ, ಈ ಥರ ಬರುತ್ತಲ್ಲ, ಈ ಕನ್ಸಿಸ್ಟೆನ್ಸಿವರೆಗೂ ನೀವು ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಈಗ ಇದಕ್ಕೇನೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ. ನೋಡಿ, ಹೀಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇದ್ರೆ ಈ ರೀತಿ ಆಗುತ್ತೆ. ನೀರು ಹಾಕಿದಾದ್ಮೇಲೆ ಒಂದು 2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಇದು ತಣ್ಣಗಾಗಕ್ಕೆ ಬಿಡಿ. ಈಗ ಒಂದು ಬೌಲಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲು, ಅರ್ಧ ಕಪ್ ಆಗುವಷ್ಟು ಆಯಿಲು, ಕುಕ್ಕಿಂಗ್ ಆಯಿಲು, ನೀವು ಯಾವ್ದು ಅಡುಗೆಗೆ ಯೂಸ್ ಮಾಡ್ತಿದ್ರೆ ಅದೇ ಆಯಿಲ್ ತೊಗೊಳ್ಳಿ. ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸು, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೇನೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಜರಡಿ ಹಿಡಿದು ಹಾಕಿ, ಇಲ್ಲಾಂದರೆ ಗಂಟಾಗಿಬಿಡತ್ತೆ ಅಂತ. ನೋಡಿ, ಈ ರೀತಿ ಜರಡಿ ಹಿಡ್ಕೊಳ್ಳಿ. ನೀವು ಯಾವುದೇ ಕಪ್ ತೊಗೊಳ್ಳಿ, ನೀವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೋತೀರೋ ಅದ್ರ 3/4 ಭಾಗದಷ್ಟು ಸಕ್ಕರೆ ತೊಗೊಬೇಕು. ಅದೇ ಮೆಷರ್ಮೆಂಟು. ಇದಕ್ಕೆ ಈಗ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಿನ್ನಮನ್ ಪೌಡರ್ ಹಾಕಿ. ಸಿನ್ನಮನ್ ಪೌಡರ್ ಅಂದರೆ ಚಕ್ಕೆದ ಪುಡಿ. ಪ್ಲಮ್ ಕೇಕ್ ಆಗಲಿ, ಫ್ರೂಟ್ಸ್ ಕೇಕ್ ಆಗಲಿ, ಇಲ್ಲ ನಟ್ಸ್ ಕೇಕ್ ಎಲ್ಲ ಮಾಡೋವಾಗ ಈ ಸಿನ್ನಮನ್ ಪೌಡರ್ ತುಂಬ ಟೇಸ್ಟಿ ಕೊಡುತ್ತೆ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಆಗಲೇ ಶುಗರ್ ಕ್ಯಾರಮಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ, ತಣ್ಣಗಾಗಕ್ಕೆ ಇಟ್ಟಿದ್ದೀವಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇನೆ ಈಗ ನೆನೆಸಿಟ್ಟಿರೋಂಥ ಡ್ರೈ ಫ್ರೂಟ್ಸ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಕೇಕ್ ಟಿನ್ಗೆ ಸ್ವಲ್ಪ ಸುತ್ತ ಎಣ್ಣೆ ಸವರಿ ಅದಕ್ಕೊಂದು ಬಟರ್ ಪೇಪರ್ ಹಾಕಿ ಈ ರೀತಿ ಮಾಡಿ ಇಟ್ಕೊಂಡಿರಿ. ಅದಕ್ಕೆ ಈಗ ರೆಡಿ ಮಾಡಿಟ್ಟಿದ್ದೀವಲ್ಲ ಈ ಕೇಕ್ ಬ್ಯಾಟರ್ನು ಅದಕ್ಕೆ ಇವಾಗ ಹಾಕೋಣ. ಕೇಕ್ ಬ್ಯಾಟರ್ ಪೂರ್ತಿ ಹಾಕಿದಾದ್ಮೇಲೆ ನಾವು ಆವಾಗಲೇ ಯೂಸ್ ಮಾಡಿದ್ದೀವಲ್ಲ ಅದೇ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಮೇಲ್ಗಡೆನೂ ಸ್ಪ್ರಿಂಕಲ್ ಮಾಡಿದ್ರೆ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸಿಗುತ್ತೆ. ಈ ರೀತಿ ಕ್ಯಾಶ್ಯೂಸು, ಆಲ್ಮಂಡ್ಸು, ಸ್ವಲ್ಪ ಟೂಟಿ ಫ್ರೂಟಿ, ಬ್ಲ್ಯಾಕ್ ರೇಸನ್ಸು ಅದೆಲ್ಲ ಸುತ್ತ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಓವನಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ಬಟ್ ನೀವು ಕುಕ್ಕರಲ್ಲೂ ಮಾಡ್ಕೋಬೋದು. ಕೆಳಗಡೆ ನಾವು 1 ಕಪ್ ಆಗೋಷ್ಟು ಸಾಲ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಸೇಮ್ ಮೆಜರ್ಮೆಂಟೇ ಇದೆ ಕೇಕ್ ಬ್ಯಾಟರ್ನ ನೀವು ಕುಕ್ಕರಲ್ಲೂ ಇಟ್ಬಿಟ್ಟು ಮಾಡ್ಬೋದು. ಗ್ಯಾಸ್ಕೆಟ್ ಹಾಕಬೇಡಿ, ಕ್ಯಾಪ್ ಕ್ಲೋಸ್ ಮಾಡಿ ವಿಜಿಲ್ ಇಡಬೇಡಿ. ಕೇಕ್ ಬ್ಯಾಟರ್ನ ಓವನಲ್ಲಿ ಇಡೋಕ್ಕಿಂತ ಮುಂಚೆ ಓವನ್ನ 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಅದನ್ನು 35 ಇಂದ 40 ಮಿನಿಟ್ಸ್ವರೆಗೂ ಈಗ ಬೇಕ್ ಮಾಡೋಕ್ಕೆ ಇಡೋಣ. ಈಗ 35 ಮಿನಿಟ್ಸ್ ಆಗಿದೆ. ನೋಡಿ, ಹೀಗಾಗಿದೆ ಪ್ಲಮ್ ಕೇಕ್. ತುಂಬ ಚೆನ್ನಾಗಾಗಿದೆ, ಸಾಫ್ಟಾಗಿದೆ, ಮೇಲೆಲ್ಲ ಗೋಲ್ಡನ್ ಕಲರ್ ಥರ ಬಂದಿದೆ. ಇದು ಕರೆಕ್ಟಾಗಿ ಮಧ್ಯ ಎಲ್ಲ ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದು ಟೂತ್ ಪಿಕ್ಕು ಇಲ್ಲಾಂದರೆ ಸ್ಟಿಕ್ ಈ ಥರ ಮಧ್ಯದಲ್ಲಿ ಚುಚ್ಚಿ ನೋಡಿ. ಅದು ಏನು ಅಂಟ್ಕೊಳ್ದಿರ ಬಂದರೆ, ಕ್ಲಿಯರಾಗಿ ಸ್ಟಿಕ್ ಬಂದರೆ ಅದು ಬೆಂದಿದೆ ಅಂತ. ಅಕಸ್ಮಾತ್ ನಿಮ್ಗೆ ಏನಾದರೂ ಇನ್ನೂ ಬೆಂದಿಲ್ಲ ಅಂತ ಅನಿಸಿದ್ರೆ ಇಮಿಡಿಯೇಟಾಗಿ ತಣ್ಣಗಾಗಿಗಿಂತ ಮುಂಚೆನೇ ಓವನಲ್ಲಿ ಇಟ್ಬಿಟ್ಟು ಇನ್ನೊಂದು 5 ನಿಮಿಷ ಆಗುವಷ್ಟು ಬೇಕ್ ಮಾಡಿ.
ಕ್ರಿಸ್ಮಸ್ ಸ್ಪೆಷಲ್ ಡ್ರೈ ಫ್ರೂಟ್ಸ್ ಪ್ಲಮ್ ಕೇಕ್ ಈಗ ರೆಡಿಯಾಗಿದೆ. ಯಾವುದೇ ರೀತಿಯಾದ ಆಲ್ಕೋಹಾಲ್ ಹಾಕಿಲ್ಲ, ರಮ್ ಎಲ್ಲ ಯೂಸ್ ಮಾಡಿಲ್ಲ. ನಾವು ಸಿಗೋವಂಥ ಫ್ರೂಟ್ ಜ್ಯೂಸು, ಆರೆಂಜ್ ಜ್ಯೂಸು, ಗ್ರೇಪ್ ಜ್ಯೂಸು ಯೂಸ್ ಮಾಡಿ ಈ ರೀತಿ ಪ್ಲಮ್ ಕೇಕ್ ಮಾಡ್ಕೋಬೋದು. ನೀವು ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿ ತುಂಬ ಚೆನ್ನಾಗಿದೆ. ಈ ಕ್ರಿಸ್ಮಸ್ಗೆ ನಿಮ್ಮನೇಲೂ ನೀವು ಕೇಕ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ಹೊರಗಡೆ ಬೇಕ್ರಿಲಿ ಸಿಗೋ ಅಷ್ಟೇ ಚೆನ್ನಾಗಿದೆ. ಈ ರೀತಿ ಕಟ್ ಮಾಡಿ ಮಧ್ಯದಲ್ಲಿ ನೋಡಿ ಎಷ್ಟು ಫ್ಲಫಿ ಆಗಿದೆ. ತುಂಬ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಈ ಕ್ರಿಸ್ಮಸ್ಗೆ ನೀವು ಒಂದ್ಸತಿ ನಿಮ್ಮ ಮನೇಲಿ ಈ ಡ್ರೈ ಫ್ರೂಟ್ಸ್ ಪ್ಲಮ್ ಕೇಕನ್ನು ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.